ನಾನು 16 ಸೆಪ್ಟೆಂಬರ್ ಹೇಳಿದ್ದೆ ಇನ್ವೆಸ್ಟ್ ಇನ್ ಗೋಲ್ಡ್ ಫಾರ್ ಲಾಂಗ್ ಟರ್ಮ್ ಅಂತ ಪೋಸ್ಟ್ ಹಾಕಿದ್ದೀನಿ ನೋಡಿ. ಒಂದು ಬಿಸ್ಕೆಟ್ ಇಟ್ಕೊಂಡಿರೋದು ಕೈಯಲ್ಲಿ. ಏನಪ್ಪ ವಿಷಯ ಅಂದರೆ, ರುಪಿ ಡೇ ಬೈ ಡೇ ಕೊಲ್ಯಾಪ್ಸ್ ಆಗ್ತಾನೇ ಇದೆ. ಒಂದು ಚೂರು ಕೊಲ್ಯಾಪ್ಸ್ ಆಗ್ತಾನೇ ಇದೆ. ಡಾಲರ್ಸು ಸ್ಟ್ರಾಂಗ್ ಆಗ್ತಾನೇ ಇದೆ. ಇದೇನಪ್ಪ ತೋರಿಸುತ್ತೆ ಅಂದರೆ, ಇಂಡಿಯಾ ವೀಕ್ ಆಗ್ತಾಯಿದೆ ಮಾರ್ಕೆಟಲ್ಲಿ. ನಾನು ಸ್ಟಾಕ್ ಮಾರ್ಕೆಟಿಂದ ಎಲ್ಲ ಅಮೌಂಟ್ನ ತೆಗೆದುಬಿಟ್ಟಿದ್ದೀನಿ, ಆಲ್ಮೋಸ್ಟ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ನಿಮ್ಮ ಇನ್ವೆಸ್ಟ್ಮೆಂಟ್ನ ಯಾವ ಥರ ಇಟ್ಕೋಬೇಕಂದ್ರೆ, ಡಿವೈಡ್ ಮಾಡಿ ಇಟ್ಕೋಬೇಕು. ಒಂದಿಷ್ಟು ರಿಯಲ್ ಎಸ್ಟೇಟು, ಒಂದಿಷ್ಟು ಗೋಲ್ಡು, ಒಂದಿಷ್ಟು ಬಾಂಡ್ಸು. ಈ ದುಡ್ಡಿದೆ ಅಂದ್ಬಿಟ್ಟು ಎಲ್ಲ ತೊಗೊಂಡೋಗಿ ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ಬಿಡ್ಬೇಡಿ. ಸ್ಟಾಕ್ ಮಾರ್ಕೆಟ್ ಇನ್ನೂ ಬ್ಲಡ್ ಫ್ಲೋ ತೋರಿಸಿಲ್ಲ. ಈಗಿನ್ನ ಮಾರ್ಕೆಟು ಕೆಳಗೆ ಬಂದಿದೆ ಸ್ವಲ್ಪ. ಇದಕ್ಕೆ ಜನ ಎಲ್ಲನೂ ಪೂರ್ತಿ ಎದುರ್ಕೊಂಬಿಟ್ಟಿದ್ದಾರೆ. ಏನಪ್ಪ ಅಂದರೆ, ರುಪೀಸು ಕೊಲ್ಯಾಪ್ಸ್ ಆಗ್ತಿರೋದು ನೋಡಿ ಬ್ಯಾಂಕಲ್ಲಿರೋ ಅಮೌಂಟ್ಸ್ನ ತೆಗಿಯೋಕ್ಕೆ ಬಿಡೋಲ್ಲ ಮುಂದಕ್ಕೆ. ಈಗಾಗಲೇ ತುಂಬ ಕಂಟ್ರೀಸಲ್ಲಿ ಆಗಿದೆ ಆ ಥರ. ಅದಕ್ಕೆ ನೀವು ನಿಮ್ಮ ದುಡ್ಡನ್ನ 80% ಆಫ್ ಅಮೌಂಟ್ನ ವಿತ್ಡ್ರಾ ಮಾಡ್ಕೊಳೋದು ಬೆಟರ್. ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ. ಗೋಲ್ಡು ಸೇಫ್ ಆಪ್ಷನ್. 1 lakh ಮೀರ್ಬೋದು ಗೋಲ್ಡು ನೋಡಿಕೊಂಡ್ರೆ. ಅಷ್ಟೇ, ಇನ್ನೇನಿಲ್ಲ. ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ. ಆದಷ್ಟು ಫೈನಾನ್ಷಿಯಲಿ ಫ್ರೀ ಆಗಿ ಅಷ್ಟೇ.